ಸ್ನೇಹಿತರೆ, ಇತ್ತೀಚೆಗೆ ಚಿನ್ನದ ಬೆಲೆ ಏಕಾಏಕಿ ಗಗನಕ್ಕೇರ್ತಿರೋದನ್ನ ನೀವೆಲ್ಲ ಗಮನಿಸಿರಬಹುದು. ಹಳೆ ದಾಖಲೆಗಳನ್ನೆಲ್ಲ ಮೀರಿ ಕೈಗೆಟಕದ ಬೆಲೆಗೆ ಚಿನ್ನ ತಲುಪಿದೆ. ಕಳೆದ ಒಂದೆರಡು ವಾರಗಳಿಂದಂತೂ ಪಟ್ಟು ಬಿಡದೆ ಪ್ರತಿದಿನ ಬೆಲೆ ಏರ್ತಾ ಇದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನಕ್ಕೆ ಈಗ ಬೆಲೆ ಆಲ್ಮೋಸ್ಟ್ 1.3 ಲಕ್ಷ, 22 ಕ್ಯಾರೆಟ್ಗೆ ಆಲ್ಮೋಸ್ಟ್ 1.18 ಲಕ್ಷ. ಈ ಅನಿರೀಕ್ಷಿತ ಬೆಲೆ ಏರಿಕೆ ವಿಚಾರವಾಗಿ ಭಾರತ ಸೇರಿದಂತೆ ಜಾಗತಿಕವಾಗಿ ಮಾರ್ಕೆಟ್ ಎಕ್ಸ್ಪರ್ಟ್ಗಳು ಆತಂಕ ಹೊರಹಾಕ್ತಿದ್ದಾರೆ. ಈ ಬೆಲೆ ಏರಿಕೆ ಜಾಗತಿಕ ಆರ್ಥಿಕತೆಗೆ ಎಚ್ಚರಿಕೆಯ ಗಂಟೆ ಎನ್ನುವ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕೆಲವರಂತೂ 1970ರ ತೈಲ ಬಿಕ್ಕಟ್ಟಿನಂತೆ ಈಗ ಚಿನ್ನದ ಬೆಲೆಯಿಂದಾಗಿ ಜಗತ್ನಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಅಸಲಿಗೆ ಚಿನ್ನದ ಬೆಲೆ ಈಗ ಏಕಾಏಕಿ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು? ಇತಿಹಾಸದಲ್ಲಿ ಈ ರೀತಿ ಬೆಲೆ ಏರಿಕೆಯ ಟ್ರೆಂಡ್ ಇದ್ದಾಗೆಲ್ಲ ಜಾಗತಿಕ ಆರ್ಥಿಕತೆ ಮೇಲೆ ಯಾವ ರೀತಿಯ ಪರಿಣಾಮ ಉಂಟು ಮಾಡಿವೆ? ಮಾರ್ಕೆಟ್ ಎಕ್ಸ್ಪರ್ಟ್ಗಳು ಆತಂಕ ಹೊರಹಾಕ್ತಿರೋದ್ಯಾಕೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಒಂದೇ ವರ್ಷಕ್ಕೆ 80% ಬೆಲೆ ಏರಿಕೆ. ಹೌದು, ಚಿನ್ನ, ಬೆಳ್ಳಿ ಹಾಗೂ ಇತರೆ ಮೌಲ್ಯಯುತ ಲೋಹಗಳ ಬೆಲೆ ಇದೊಂದೇ ವರ್ಷದಲ್ಲಿ 58ರಿಂದ 80% ಹೆಚ್ಚಾಗಿದೆ. ಅದರಲ್ಲೂ 2025ರಲ್ಲಿ ಚಿನ್ನದ ಬೆಲೆ 60%ಕ್ಕಿಂತಲೂ ಹೆಚ್ಚು ದುಬಾರಿಯಾಗಿದೆ. ಕೇವಲ ಭಾರತದ ಟ್ರೆಂಡ್ ಅಲ್ಲ, ಜಾಗತಿಕವಾಗಿ ಚಿನ್ನದ ಬೆಲೆ ಪ್ರತಿ ಔನ್ಸ್ ಚಿನ್ನಕ್ಕೆ ಅಂದರೆ 28.35 ಗ್ರಾಂ ಚಿನ್ನಕ್ಕೆ $4,000 ಅಮೆರಿಕನ್ ಡಾಲರ್ಗೆ ರೀಚ್ ಆಗಿದೆ. ಇದೇ ಮೊದಲ ಬಾರಿಗೆ 1 ಔನ್ಸ್ ಚಿನ್ನದ ಬೆಲೆ $4,000 ಮೀರಿದೆ. ಆದರೆ ಜಸ್ಟ್ ಬೆಲೆ ಏರಿಕೆಯಲ್ಲ, ಇದರ ಜೊತೆಗೆ ಜಾಗತಿಕ ಆರ್ಥಿಕ ಎಕ್ಸ್ಪರ್ಟ್ಗಳು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಬೆಲೆ ಏರಿಕೆಗೆ ಕೇವಲ ಚಿನ್ನದ ಡಿಮ್ಯಾಂಡ್ ಕಾರಣ ಅಲ್ಲ, ಅದರ ಜೊತೆಗೆ ಆರ್ಥಿಕ ಅನಿಶ್ಚಿತತೆ ಹಾಗೂ ಭಯ ಕೂಡ ಕಾರಣ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಏನಿದು ಭಯ? ಸ್ನೇಹಿತರೆ, ನೀವೀಗ ರಿಪೋರ್ಟ್ ನೋಡ್ತಿರಬಹುದು. ಇತ್ತೀಚೆಗೆ ಸೆಪ್ಟೆಂಬರ್ ಅಂತ್ಯದಲ್ಲಿ RBIನ ವಿದೇಶಿ ವಿನಿಮಯ ನಿಧಿ $2.3 ಬಿಲಿಯನ್ ನಷ್ಟು ಕಡಿಮೆ ಆಗಿದೆ. ಆದರೆ ಆಶ್ಚರ್ಯ ಅನ್ನುವ ಹಾಗೆ ಇದಕ್ಕೆ ವಿರುದ್ಧವಾಗಿ ಅದೇ ಅವಧಿಯಲ್ಲಿ RBIನ ಚಿನ್ನದ ನಿಧಿಯ ಮಟ್ಟ ಹೆಚ್ಚಾಗಿದೆ. $2.23 ಬಿಲಿಯನ್ ಮೌಲ್ಯದ ಚಿನ್ನವನ್ನ RBI ಹೊಸದಾಗಿ ಖರೀದಿ ಮಾಡಿದೆ. ಪರಿಣಾಮ RBIನ ಚಿನ್ನದ ನಿಧಿ ಬರೋಬ್ಬರಿ $95.017 ಬಿಲಿಯನ್ ತಲುಪಿ ದಾಖಲೆ ಸೃಷ್ಟಿಸಿದೆ. ಕೇವಲ RBI ಮಾತ್ರವಲ್ಲ, ಜಗತ್ತಿನ ಹಲವು ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್ಗಳು, ಸವರಿನ್ ಫಂಡ್ಗಳು ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಸಹ ದೊಡ್ಡ ಮಟ್ಟದಲ್ಲಿ ಚಿನ್ನ ಶೇಖರಣೆ ಶುರು ಮಾಡಿದ್ದಾರೆ. ಇದರ ಜೊತೆಗೆ ಚಿನ್ನಕ್ಕೆ ಸಂಬಂಧಿಸಿದ ETF ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಲ್ಲಿನ ಹೂಡಿಕೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣಗಳನ್ನ ಒಂದೊಂದಾಗಿ ಹೇಳ್ತೀವಿ ನೋಡಿ. ಮೊದಲನೇದಾಗಿ, ಅಮೆರಿಕದ ಫೆಡರಲ್ ಬ್ಯಾಂಕ್ ಇತ್ತೀಚೆಗೆ ನಿರಂತರವಾಗಿ ಹಲವು ಬಾರಿ ಬಡ್ಡಿ ದರ ಕಡಿಮೆ ಮಾಡಿದೆ. ಪರಿಣಾಮ ಜನ ಬ್ಯಾಂಕ್ಗಳಿಂದ ಹಣ ತೆಗೆದು ಚಿನ್ನದ ಮೇಲೆ ಹಾಕ್ತಿದ್ದಾರೆ. ಜೊತೆಗೆ ಇತ್ತೀಚೆಗೆ ಅಮೆರಿಕ ಸರ್ಕಾರ ಪಾರ್ಷಿಯಲ್ ಶಟ್ ಡೌನ್ ಆಗಿದ್ದ ವಿಚಾರ ನೀವೆಲ್ಲ ಕೇಳಿರಬಹುದು. ಅಮೆರಿಕ ಸಂಸತ್ತು ಸರ್ಕಾರ ನಡೆಸಲು ಬೇಕಾದ ನಿಧಿಗಳ ಬಿಲ್ಗಳಿಗೆ ಅಪ್ರೂವಲ್ ಸಿಗದೆ ಸರ್ಕಾರವೇ ಶಟ್ ಡೌನ್ ಆಗಿತ್ತು. ಇದರಿಂದಲೂ ಜಾಗತಿಕ ಹೂಡಿಕೆದಾರರಲ್ಲಿ ಅಮೆರಿಕ ಆರ್ಥಿಕತೆ ಬಗ್ಗೆ ಆತಂಕ ಉಂಟಾಗಿ ತಮ್ಮ ಹೂಡಿಕೆಗಳನ್ನ ಚಿನ್ನಕ್ಕೆ ಡೈವರ್ಟ್ ಮಾಡಿದ್ರು. ಇವುಗಳ ಜೊತೆಗೆ ಇತ್ತೀಚೆಗೆ ಅಮೆರಿಕ ಚೀನಾ ಆರ್ಥಿಕ ಗುದ್ದಾಟ ಕೂಡ ಮುಂದಿನ ಹಂತಕ್ಕೆ ತಲುಪಿದೆ. ಚೀನಾದ ಮೇಲೆ ಡೊನಾಲ್ಡ್ ಟ್ರಂಪ್ ಮತ್ತೆ 100% ಟ್ಯಾರಿಫ್ ಅನೌನ್ಸ್ ಮಾಡಿದ್ದಾರೆ. ಈ ಟೆನ್ಷನ್ಗಳೆಲ್ಲ ಜಾಗತಿಕ ಆರ್ಥಿಕತೆಯ ಅಸ್ಥಿರತೆಯ ಭಯ ಹುಟ್ಟಿಸಿರುವ ಪರಿಣಾಮ. ತಮ್ಮ ಬಂಡವಾಳಗಳಿಗೆ ರಕ್ಷಣೆ ಕೊಡುವ ಸಲುವಾಗಿ ಆಗ್ಲೇ ಹೇಳಿದಂತೆ ಕೇಂದ್ರ ಬ್ಯಾಂಕ್ಗಳು, ಸಾವರಿನ್ ಫಂಡ್ಸ್ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಚಿನ್ನದ ಶೇಖರಣೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಜಗತ್ತಿನಲ್ಲಿ ಯಾವುದಕ್ಕೆ ಬೆಲೆ ಕುಸಿದ್ರು, ಅಮೆರಿಕನ್ ಡಾಲರೇ ಶೂನ್ಯವಾದ್ರೂ ಚಿನ್ನ ಶೂನ್ಯ ಆಗಲ್ಲ. ಆದ್ರೀಗ ಬೆಲೆ ಏರಿಕೆ ಬಗ್ಗೆ ಆತಂಕ ಯಾಕೆ? ಯಾವ ಆರ್ಥಿಕ ಸ್ಥಿರತೆಗೋಸ್ಕರ ಚಿನ್ನದ ಶೇಖರಣೆ ಮಾಡಲಾಗ್ತಾ ಇದೆಯೋ ಅದೇ ಆರ್ಥಿಕತೆಗೆ ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾಗಬಹುದು ಅನ್ನುವ ವಿಶ್ಲೇಷಣೆಗಳು ಯಾಕೆ ಬರ್ತಾ ಇದೆ? ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ನೋಡಿ. ಸ್ನೇಹಿತರೆ, ಯಾವಾಗಲೂ ಸಹ ಚಿನ್ನದ ಬೆಲೆ ಸ್ಥಿರವಾಗಿ ನಿಧಾನವಾಗಿ ಮೇಲೇರಿದ್ರೆ ಆರ್ಥಿಕತೆ ಗಟ್ಟಿಯಾಗಿದೆ ಅಂತ ಅರ್ಥ. ಆದ್ರೆ ವೇಗವಾಗಿ ಜಾಸ್ತಿ ಆಗ್ತಿದೆ ಅಂದ್ರೆ ಆರ್ಥಿಕತೆ ದುರ್ಬಲವಾಗಿದೆ ಅಂತ ಅರ್ಥ. ಸರ್ಕಾರ ಹಾಗೂ ಹೂಡಿಕೆದಾರರಲ್ಲಿ ಭಯ ಇದೆ ಅಂತ ಅರ್ಥ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಆರ್ಥಿಕತೆಯ ಮೇಲೆ, ಕರೆನ್ಸಿ ಮೌಲ್ಯದ ಮೇಲೆ, ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ನಂಬಿಕೆ ಕಡಿಮೆಯಾದಾಗ ಚಿನ್ನದ ಬೆಲೆ ವೇಗವಾಗಿ ಹೆಚ್ಚಾಗುತ್ತೆ. 1970-71ರಲ್ಲಿ ಜಗತ್ತಲ್ಲಿ ತೈಲ ಬಿಕ್ಕಟ್ಟು ಹಾಗೂ ಹಣದುಬ್ಬರದ ಬೂಮ್ ಆಗ್ತಿತ್ತು.
ಜೊತೆಗೆ ಅಮೆರಿಕ ಸರ್ಕಾರ ಗೋಲ್ಡ್ ಸ್ಟ್ಯಾಂಡರ್ಡ್ಸ್ ಅನ್ನ ಕೈಬಿಟ್ಟಿತ್ತು. ಅಂದ್ರೆ ಅಮೆರಿಕನ್ ಡಾಲರ್ಗೆ ಚಿನ್ನದ ಗ್ಯಾರಂಟಿ ಇರಲಿಲ್ಲ. ಪರಿಣಾಮ 10 ವರ್ಷದಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $85 $850 ತಲುಪುತ್ತೆ. ಆದರೆ 80ರ ದಶಕದಲ್ಲಿ ಅಮೆರಿಕದ ಫೆಡರಲ್ ಬ್ಯಾಂಕ್ ನಿರಂತರವಾಗಿ ಬಡ್ಡಿ ದರ ಜಾಸ್ತಿ ಮಾಡುತ್ತೆ. ಅಪ್ ಟು 20% ಕೂಡ ಬಡ್ಡಿ ಇತ್ತು. ಪರಿಣಾಮ ಮುಂದಿನ 20 ವರ್ಷ ಅಂದ್ರೆ 2000 ಇಸವಿವರೆಗೂ ಚಿನ್ನದ ಬೆಲೆ ವಾಪಸ್ ಕುಸಿಯುತ್ತೆ. ಇನ್ನು 2008ರ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಕುಸಿದಿತ್ತು. ಸ್ಟಾಕ್ ಮಾರ್ಕೆಟ್ಗಳು ಕ್ರ್ಯಾಶ್ ಆಗಿದ್ದವು. ಪರಿಣಾಮ ಹೂಡಿಕೆದಾರರು ಚಿನ್ನದ ಕಡೆಗೆ ಮುಖ ಮಾಡಿ 2011ರ ಹೊತ್ತಿಗೆ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $1900 ತಲುಪಿತ್ತು. ಆದರೆ ಅದರ ಬೆನ್ನಲ್ಲೇ ಜಾಗತಿಕ ಆರ್ಥಿಕತೆ ರಿಕವರ್ ಆಗೋದಕ್ಕೆ ಶುರುವಾಗಿ 2015ರ ಹೊತ್ತಿಗೆ ಚಿನ್ನದ ಬೆಲೆ ವಾಪಸ್ 1050ಕ್ಕೆ ಕುಸಿದಿತ್ತು. ಅದೇ ರೀತಿ ಕೋವಿಡ್ ಲಾಕ್ ಡೌನ್ ಟೈಮ್ನಲ್ಲೂ ಚಿನ್ನ ದಾಖಲೆ ಮಟ್ಟ ತಲುಪಿ ಮತ್ತೆ ಕೂಲ್ ಆಫ್ ಆಗಿತ್ತು. ಈಗ ಮತ್ತೆ ಅಮೆರಿಕ ಫೆಡರಲ್ ಬ್ಯಾಂಕ್ ಬಡ್ಡಿ ದರ ಇಳಿಕೆ, ಅಮೆರಿಕದ ಸಾಲದ ಭಯ, ಅಮೆರಿಕ, ರಷ್ಯಾ, ಚೀನಾ, ಮಿಡ್ಲ್ ಈಸ್ಟ್ನ ಜಿಯೋಪಾಲಿಟಿಕಲ್ ಟೆನ್ಷನ್ ಇದೆಲ್ಲದರ ಪರಿಣಾಮವಾಗಿ ಆರ್ಥಿಕತೆ ದುರ್ಬಲವಾಗುವ ಭಯದಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ. ಆದರೆ ಜಗತ್ತು ಶಾಂತವಾಗಿ ಬ್ಯಾಂಕುಗಳು ಮತ್ತೆ ಬಡ್ಡಿ ದರ ಹೆಚ್ಚಿಸಿ ಹಣದ ಹರಿವಿಗೆ ಸ್ವಲ್ಪ ಬ್ರೇಕ್ ಬಿದ್ದರೆ ಮತ್ತೆ ಚಿನ್ನದ ಬೆಲೆ ಕುಸಿಯುವ ಸಾಧ್ಯತೆಯನ್ನ ತಳ್ಳಿ ಹಾಕುವ ಹಾಗಿಲ್ಲ ಅನ್ನೋದನ್ನ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಇದೇ ಕಾರಣಕ್ಕೆ ಚಿನ್ನದ ಬೆಲೆ ವಿಚಾರದಲ್ಲಿ ಇತಿಹಾಸ ಮರುಕಳಿಸುತ್ತಾ ಚಿನ್ನದ ಓಟಕ್ಕೆ ಬ್ರೇಕ್ ಬೀಳುತ್ತಾ ಚಿನ್ನದ ಮೇಲಿನ ಹೂಡಿಕೆ ನಿಜಕ್ಕೂ ಸೇಫಾ ಅನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಾ ಇದೆ. ನಿಮ್ಮ ಪ್ರಕಾರ ಈಗ ಚಿನ್ನದ ಬೆಲೆ ಏಕಾಏಕಿ ಏರಿಕೆ ಆಗ್ತಾ ಇರೋದಕ್ಕೆ ಕಾರಣಗಳು ಏನಿರಬಹುದು? ಕಾಮೆಂಟ್ ಮಾಡಿ.